ದರ್ಶನ್ ಅವರ ಬೇಲ್ ರದ್ದಾಗಿದೆ. ಇದೀಗ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ನನ್ನ ಜೊತೆಗೆ ಈಗ ಕೆ ಮಂಜು ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ, ಅವರು ರಿಯಾಕ್ಷನ್ ಏನು ಅಂತ. ಸರ್, ಮೊದಲನೇದಾಗಿ ಬೇಲ್ ರದ್ದಾಗಿ ಅವರು ಜೈಲಿಗೆ ಹೋಗಿ ಈ ಥರದ್ದೆಲ್ಲ ಸಿಚುವೇಶನ್ ಅವರೇ ತಂದ್ಕೊಂಡಿದ್ದು ಅನ್ಸುತ್ತಾ? ಇಲ್ಲ, ಕಾನೂನಲ್ಲಿ ಫಸ್ಟು ಬೇಲ್ ಕೊಟ್ಟಿದ್ದರು. ಕಾನೂನು ಮತ್ತೆ ಪರಿಶೀಲನೆ ಮಾಡಿ ಬೇರೆ ಬೇರೆ ಯಾರು ಏನೇನು ಆ್ಯಕ್ಟ್ ಹಾಕಿದರೆ ಯಾವ ಆ್ಯಕ್ಟ್ ಪ್ರಕಾರ ಯಾವ ಇದ್ರ ಪ್ರಕಾರ ಕೊಟ್ಟಿರೋ. ಆದರೆ ಸುಪ್ರೀಂ ಕೋರ್ಟ್ ಅವ್ರಿಗೆ ತೀರ್ಮಾನ ಕೊಟ್ಟಿದೆ. ಆ ತೀರ್ಮಾನಕ್ಕೆ ತೀರ್ಮಾನ ಕೊಟ್ಟ ತಕ್ಷಣ ಅವ್ರು ಸೀದಾ ಬಂದು ಅವ್ರು ಸರೆಂಡರ್ ಆಗಿದೆ. ನಿಜವಾಗ ಖುಷಿ. ಕಾನೂನು ತುಂಬ ಗೌರವಿಸಿದರೆ ಪಾಲನೆ ಮಾಡೋರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದು ಸ್ವಯಂಕೃತ ಅಪರಾಧ ಅನ್ಸುತ್ತಾ ಅಂತ ನಿಮ್ಗೆ? ಇದು ಸ್ವಯಂಕೃತ ಅಪರಾಧ ಅಂತ ಹೇಳಿದಂತ ಇದು ಆಕ್ಸಿಡೆಂಟ್ ಅನ್ಎಕ್ಸ್ಪೆಕ್ಟೆಡ್. ಯಾರು ಆಕ್ಷನ್ ಮಾಡಬೇಕು ಅಂತ ಹೋಗಲ್ಲ. ಆಕ್ಸಿಡೆಂಟ್ ಅನ್ಎಕ್ಸ್ಪೆಕ್ಟೆಡ್. ಅದನ್ನು ಯಾವ ರೀತಿ ಮುಂದಕ್ಕೆ ಅಡಚಣೆ ಇಲ್ದಂಗೆ ತಿದ್ದುಕೊಂಡೋಗ್ಬೇಕು. ಅದು ಮೇನ್ ಮಾಡಬೇಕು. ಮುಂದಕ್ಕೆ ತಪ್ಪುಗಳನ್ನ ತಿದ್ದುಕೊಂಡು ಆಗಿರೋ ಅನಾಹುತಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವ್ರಿಗೂ ಪರಿವರ್ತನೆ ಆಗಿದೆ. ಅವ್ರಿಗೆ ಮನಸ್ಸು ನೋವಾಗಿದೆ, ಇದಾಗಬಾರ್ದಾಯ್ತು ಅಂತ. ಅದರಿಂದ ಅವರು ಮುಂದಕ್ಕೆ ಒಂದು ಒಳ್ಳೆ ರೀತಿಯೇ ಇರ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಅವರು ಒಬ್ಬ ಸಾರ್ವಜನಿಕರಲ್ಲಿ ಹೀರೋ ಆಗಿ ಸುಮ್ಮನೆ ಅವರಿಗೆ ಮಾನಸಿಕವಾಗಿ ತುಂಬ ನೋವಿದೆ. ಆಮೇಲೆ ಅವ್ರಿಗೆ ಆರೋಗ್ಯ ಸರಿಯಿಲ್ಲ. ಎಲ್ಲರೂ ಹೇಳ್ತಾರೆ ದೇಶ ಹಂಗೆ ಅವ್ರು ಹಿಂಗೆ ಅವರೇ ನಡೀತಾರೆ. ಸಾರ್ವಜನಿಕರು ಅವ್ರು ಹಂಗೆ ನಡಿಬೇಕು. ಸಾರ್ವಜನಿಕರ ಮುಂದೆ ನಡೀಲಿಲ್ಲ ಅಂದರೆ ಇಲ್ಲ ರೀ ಅಂತಾರೆ. ಒಳಗಡೆ ನೋವು ಅವ್ರು ಒಳಗಡೆ ತೋರಿಸ್ತಾರೆ. ನೀವು ಸಾರ್ವಜನಿಕ ಎಷ್ಟು ತಿರ್ತಾರೆ. ನೀವು ರೈಲ್ವೆ ಸ್ಟೇಷನ್ ಬರೋದು, ದೇವಸ್ಥಾನಕ್ಕೆ ಹೋಗಿ ಅಷ್ಟು ಮಾತ್ರ ತೋರ್ತಾರೆ. ಒಳಗಡೆ ನೋವು ಅವ್ರಿಗೆ ಇರ್ತದೆ. ಅದರಿಂದ ಅವ್ರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ. ಕಾನೂನು ಏನು ಕಾನೂನನ್ನ ನಾವೆಲ್ಲ ಗೌರವಿಸ್ಬೇಕು. ಕಾನೂನಲ್ಲಿ ಏನು ನಾವು ಗೌರವಿಸ್ತೀವಿ ನಮಗೆಲ್ಲ ಒಳ್ಳೆಯದಾಗುತ್ತೆ. ಅವ್ರಿಗೆ ಅದನ್ನು ಪಾಲನೆ ಮಾಡ್ತಾರೆ. ತಪ್ಪಾಗಿದೆ ಬಿಟ್ಟಿದೆ ಗೊತ್ತಿಲ್ಲ, ನೋವು ಅನುಭವಿಸ್ತಾರೆ. ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಂದರೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅವರು ಬೇಲ್ ತಗೊಂಡಿದ್ರು, ಅದು ಸರಿ ಇತ್ತು. ಹೆಲ್ತ್ ಸರಿ ಇಲ್ಲ ಅಂತ ಹೇಳ್ತಿದ್ರು. ಈಗ ಹೆಲ್ತ್ ಗ್ರೌಂಡಲ್ಲಿ 3 ಥರ ಇರುತ್ತೆ. ಒಂದು ಆಪ್ರೇಷನ್ ಮಾಡಿದ್ರೆ ಸರಿ ಇರುತ್ತೆ. ಇನ್ನೊಂದು ಆಪ್ರೇಷನ್ ಮಾಡಿದ್ರೆ ಅದ್ಯಾವ ಡೇಂಜರು. ಕೆಲವ್ರು ಹೇಳ್ತಾರೆ ಆಪ್ರೇಷನ್ ಮಾಡಿಸ್ಕೊಬಿಟ್ಟು ಹಂಗೆ ತಾಕೆ ಅವ್ರು ಅದೇ ರೀತಿ ಪ್ರಯತ್ನ ಪಡ್ತಾಯಿದ್ರು ಕಾಣುತ್ತೆ. ಮೆಡಿಸನ್ನು ಮತ್ತು ನಾಟಿ ವೈದ್ಯ ಆ ಥರ ತೊಗೊಂಡವ್ರು. ಆಪ್ರೇಷನ್ ಮಾಡಿಬಿಟ್ರೆ ಅದು ಆಪ್ರೇಷನ್ ಮಾಡಿದಾಗ ತುಂಬ ಸಕ್ಸಸ್ ಆಗಿಲ್ಲ. ಆಮೇಲೆ ಆಕ್ಸೆಸ್ ಮಾಡಿದರೆ ಫೇಲ್ಯೂರ್ ಆಗಿಲ್ಲ. ಅದರಿಂದ ಅವ್ರಿಗೆ ಅನುಕೂಲ ಆಗೋನು ಈಗ ಇದು ಒಬ್ಬ ನಿರ್ಮಾಪಕ ದುಡ್ಡು ಹಾಕಿದ್ರು. ಅವ್ರು ಫಸ್ಟ್ ಫಿನಿಷ್ ಮಾಡಿಕೊಡ್ರು. ದೇವಸ್ಥಾನಗಳು ಹೋಗ್ತಿದ್ರು. ಮುಂದಕ್ಕೆ ಅವರು ಆಪ್ರೇಷನ್ ಮಾಡಿಸ್ಕೊತಿದ್ರು, ನಾಟಿ ವೈದ್ಯ ತಗೋತಿದ್ರು, ರೆಸ್ಟ್ ಬೇಕಾಗಿತ್ತು ಏನೋ ಮಾಡ್ತಿದ್ರು. ಆದರೆ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ಟ ತಕ್ಷಣ ಅದು ತಾರೆಬಾಗಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ನಾನು. ಪ್ರಕರಣದ ಸಾಕ್ಷಿ ಚಿಕ್ಕಣ್ಣ ಅವರನ್ನ ನೇರವಾಗಿ ಭೇಟಿ ಮಾಡಿಬಿಟ್ರು, ಅದು ತೊಡಕಾಯ್ತಾ ಅಂತ? ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ಗೊತ್ತಾಗಿರೋ ಚಿಕ್ಕಣ್ಣನ ಪಾಪ ಹತ್ರನೇ ಬೇಕಾದ್ರೆ ಪಿಕ್ಚರ್ನ ಅಲ್ಲೇ ನೋಡ್ಬಿಟ್ಟು ವಿಶ್ ಮಾಡ್ಬೋದಾಯ್ತು. ಒಬ್ಬ ಜೊತೆಲಿದ್ದ ಕಲಾವಿದ ಅವ್ರ ಸಾಕ್ಷಿ ಅಂತ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಗೊತ್ತಿಲ್ಲ. ಯಾರು ಹೇಳಿದ್ರೆ ಮಾಡ್ತೀವಿ. ಒಬ್ಬ ಸ್ನೇಹಿತ ಸಿನಿಮಾ ಮಾಡ್ತಿದ್ದ, ಸಿನಿಮಾ ಜೊತೆಲಿದ್ದ, ಸಿನಿಮಾ ಮಾಡಿದ. ನಾಳೆ ದಿನ ನೋಡೋದು ದರ್ಶನ್ ಇಂಥ ಟೈಮಿಗೆ ಕೈ ಬಿಟ್ರು ಅಂತ ಚಿಕ್ಕಣ್ಣ ತಿಳ್ಕೊತಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸಿನಿಮಾ ನೋಡಿ ಅವರು ಸಿನಿಮಾ ಚೆನ್ನಾಗಿದೆ ಒಂದು ಪಬ್ಲಿಸಿಟಿ ಮಾಡಿಕೊಟ್ರು. ಅದನ್ನು ಆಗಬಾರ್ದಾಯ್ತು. ಯಾಕೆಂದರೆ ಒಬ್ಬ ಸಾಕ್ಷಿ ಅಂತ ನಮಗೆ ಇವಾಗಲೇ ಮಾಧ್ಯಮದ ಮುಖಾಂತರ ನೋಡಿದಾಗ ಗೊತ್ತಾಯಿತು. ಅವ್ನು ಎನ್ಕ್ವೈರಿ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದು. ಚಿಕ್ಕಣ್ಣನ ಎನ್ಕ್ವೈರಿ ಮಾಡಿದ್ದು ಹೋಗಿದೆ ಅಂತ ಅಂದ್ಕೊಂಡಿದ್ರೆ ಸಾಕ್ಷಿ ನಮ್ಗೆ ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಅಂತ ಕಾಣುತ್ತೆ. ಇಲ್ಲ ಗೊತ್ತಿರೋ ಅವ್ರಿಗೆ ಈ ಕಾನೂನು ಇಷ್ಟೆಲ್ಲ ತಿಳ್ಕೊಂಡಿಲ್ಲ. ಅದರಿಂದ ಅದು ಮಾಡಿದ ತಪ್ಪಾಗಿದೆ, ಮಾಡಬಾರ್ದಿತ್ತು. ಅದನ್ನು ಯಾರು ಹೇಳ್ಬೋದಾಯಿತು, ಮಾಡಿಲ್ಲ. ಅದೊಂದು ಕಂಟಕನೂ ಆಗಿದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಡೆವಿಲ್ ಸಿನಿಮಾನೇ ಕೊನೆ ಸಿನಿಮಾ ಅಂತ ಈ ಥರ ಸೌಂಡ್ ಬರ್ತಾ ಇದೆ. ಅವರು ಇನ್ನು ಪ್ರಾಬ್ಲಮ್ ಆಗ್ಬೋದು ಮುಂದೆ. ಯಾಕೋ ಸಿನಿಮಾನೂ ಒಪ್ಕೊಳ್ಳಿಲ್ಲ, ಅವರು ಕೂಡ ಒಪ್ಕೊಳ್ಳಿಲ್ಲ, ಈ ಥರದ್ದೆಲ್ಲ ಮಾತು ಕೇಳಿ ಬರ್ತಾ ಇದೆ. ತಮ್ಮ ಗಮನಕ್ಕೆ? ಡೆವಿಲ್ ಸಿನಿಮಾ ಈಗ ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಆಲ್ರೆಡಿ ಇನ್ನೂ 5 ಸಿನಿಮಾ ಕಮಿಟ್ಮೆಂಟ್ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ತುಂಬ ಜನ ಅಡ್ವಾನ್ಸ್ ಕೊಡೋಕ್ಕೂ ರೆಡಿ ಇದ್ದಾರೆ. ಅವರು ತೊಗೋತಲ್ಲ. ಯಾಕೆಂದರೆ ನನ್ನಿಂದ ಒಬ್ಬ ನಿರ್ಮಾಪಕ ತೊಂದರೆ ಆಗಬಾರ್ದು. ಅವ್ರಿಗೆ ಸಾಲ ಮಾಡಿ ನಿರ್ಮಾಪಕರು ಬಂದು ನಂಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನಾಳೆ ಅವ್ರು ಸಾಲಗಾರ ಆಗಬಾರ್ದು. ಒಂದೇ ಉದ್ದೇಶಕ್ಕೆ ತೊಗೊಂಡಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಆಲ್ರೆಡಿ 4-5 ಸಿನಿಮಾ ಕಮಿಟ್ ಆಗಿದೆ. ಅದು ಫಿನಿಷ್ ಮಾಡಿಕೊಡ್ಬೇಕು. ಅವ್ರ ಪಾಪ ಅವರು ಮನಸ್ಸಲ್ಲಿ ಕೊಡ್ತಾರೆ. ಅವ್ರು ಹೇಳಿದ್ರು ಇಷ್ಟು ಯಾರೋ ಮೊನ್ನೆ ಅಡ್ವಾನ್ಸ್ ಸರ್ ಸಿನಿಮಾ ಇಲ್ಲಪ್ಪ ನಾನು ಯಾವ್ದು ತೊಗೊಳ್ಳಲ್ಲ. ಇದೆಲ್ಲ ಕಾನೂನು ಕೋರ್ಟಲ್ಲಿ ಕೇಸ್ ಏನಾಗುತ್ತೆ, ಆಮೇಲೆ ಹಳೇದೆಲ್ಲ ಮುಗಿಸ್ಕೊಟ್ಮೇಲೆ ಮಾತಾಡೋಣ. ದಯವಿಟ್ಟು ಯಾರು ತೊಂದರೆ ತೊಗೊಬೇಡಿ, ತಪ್ಪು ತಿಳ್ಕೊಬೇಡಿ. ಅದಕ್ಕೆ ನಾನು ಸದ್ಯಕ್ಕೆ ಯಾವುದು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಅವರು ಇನ್ನೊಬ್ಬರು ತೊಂದರೆ ಕೊಡೋದು ಬೇಡ. ಈಗ ಆಲ್ರೆಡಿ ನಮ್ಮಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ, ಅದು ಬೇಡ ಅಂತ ಆ ಮಟ್ಟದಲ್ಲಿ ನೀವು ಯೋಚನೆ ಮಾಡಿರ್ಬೇಕು. ಅವರ ಅನುಪಸ್ಥಿತಿಯಲ್ಲೇ ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿರೋ ಅನಿವಾರ್ಯ ಪರಿಸ್ಥಿತಿ. ಅವರು ಅನುಪಸ್ಥಿತಿ ಸಿನಿಮಾ ರಿಲೀಸ್ ಆಗಬೇಕಾಯಿತು. ಅವರಿಲ್ಲ. ಕಾರಣಾಂತರದಿಂದ ಸಿನಿಮಾ ಮಾಮೂಲಿ ಪಬ್ಲಿಸಿಟಿ ಮಾಡ್ತಾರೆ. ಇಡೀ ರಾಜ್ಯದ ಜನತೆ ಗೊತ್ತು, ದೇಶಕ್ಕೆ ಗೊತ್ತು ಈ ಥರ ಆಗಿದೆ ಅಂತ. ಜನ ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ, ಮಿಸ್ಸೇ ಮಾಡಲ್ಲ ಅಂತ ಹೇಳಕ್ಕೆ ಇಷ್ಟ.